ಸಾಕು. ಅವ್ರು ಎದುರ್ಕೊಂಡ್ರೆ ಅದೊಂಥರ ಪಾಪ ಇವನು ಸೈಕೋ ಕಿಲ್ಲರ್ಸ್ ಎಲ್ಲ ಮಾಡ್ತಾರಲ್ಲ ಆ ಥರ ಅವ್ರು ಎದುರ್ಕೊಂತಿದ್ರೆ ಒಂಥರ ಖುಷಿ. ವಾವ್ ಓಹೋ, ನಾಗದಳಿ ಗಿಡ ಒಣಗ್ತಾ ಇದೆಯಾ? ಅದಕ್ಕೆ ತುಂಬಾ ಕಾರಣಗಳಿರ್ಬೋದು. ನೀರು ಜಾಸ್ತಿ ಆಗಿರ್ಬೋದು, ಇಲ್ಲಾಂದ್ರೆ ಕಡಿಮೆ ಆಗಿರ್ಬೋದು. ಬಿಸಿಲು ತುಂಬಾ ಬೀಳ್ತಾ ಇರ್ಬೋದು, ಇಲ್ಲಾಂದ್ರೆ ಕಡಿಮೆ ಇರ್ಬೋದು. ಎರಡು ಹೇಳ್ಬಿಟ್ರೆ ಹಂಗೆ ಜಾಸ್ತಿ ಆಗಿರ್ಬೋದು ಇಲ್ಲ ಕಡಿಮೆ ಆಗಿರ್ಬೋದು, ಬಿಸಿಲು ಬೀಳ್ತಾ ಇರ್ಬೋದು ಇಲ್ಲ ಬಿಸಿಲು ಬೀಳ್ತಾ ಇರ್ಬೋದು ಅಂತಂದ್ರೆ ಏನರ್ಥ? ಆ ಗಿಡ ಕಾಣಿಸ್ತಾ ಇದೆ, ಕೆಲವು ಭಾಗಗಳು ಒಣಗಿ ಬೌನ್ ಆಗಿದೆ. ಈಗ ಸ್ಪೈಡರ್ ಮ್ಯಾನ್ ಎತ್ಕೊ ಬನ್ನಿ ಅಂತ ಹೇಳಿದ್ದು. ಓ ಇದೇನೆ ಸ್ಪೈಡರ್ ಮ್ಯಾನ್. ಸೂಪರ್. ಬೇಗ ಬೆಳ್ಕೊಬಿಡ್ತಾವ ಕಣಮ್ಮ ಮಕ್ಕಳು. ಅದು ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ಲು. ಪಾಪ ನಿಮ್ಗೆ ಈಗ ಆಗಲ್ಲ ಅಂತ ಹೇಳಿದ್ಕೆ ಏನು ಗೊತ್ತಾ, IT ಹಂಗೆಲ್ಲ ಹೇಳೋಣ ಎಲ್ಲ ಮತ್ತೆ ಬ್ಯಾಕ್ ಟು ದ ಟ್ರೆಂಡ್, ಮತ್ತೆ ಹಳೆ ನಮ್ಮ ಸಂಸ್ಕೃತಿಗೆ ಬರ್ತಾ ಇದಾರಲ್ವಾ ಅಂತ ತಪ್ಪಾಗೋಯ್ತು. ಅದಕ್ಕೆ ಅದನ್ನ ಜಗಳ ಮಾಡ್ತಾವಳ. ಮತ್ತೆ ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಆಯ್ತು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಮ್ಮ ಕೋಕೋನೆಟ್ ಆಯಿಲ್ ಹಚ್ಕೊಡ್ತಾ ಇದ್ದಾರೆ. ಹಾಕೊಳ್ಳಲ್ಲ ಎಣ್ಣೆಮ್ಮ. ಹೌದು, ಈ ಥರ ಹಚ್ಚಿದಾಗ ಬ್ಲಡ್ ಸರ್ಕ್ಯುಲೇಷನ್ನು ಅದು ಇದು ಆಗುತ್ತೆ. ಬಟ್ ಇದರಿಂದ ಕೂದಲು ಬೆಳೆಯುತ್ತೆ ಅನ್ನೋದೆಲ್ಲ ಸುಳ್ಳು. ಕೂದಲು ಬೆಳೆಯೋಕ್ಕಲ್ಲ ಮಗನೇ, ತಂಪಾಗಕ್ಕೆ ಗೊತ್ತಾಯ್ತಲ್ಲ. ತಲೆ ನೆತ್ತಿ ಕಾಯಬಾರ್ದು ಮಗನೇ, ತಂಪಾಗಬೇಕು. ಆಯ್ತಾ? ನಾನು ನೋಡ್ತಾನೆ ಇದ್ದೀನಿ ಬಂದು ಎಷ್ಟು ದಿನ ಆಯಿತು. ಎಣ್ಣೆನೇ ಹಾಕಲ್ಲ. ಇದು 6 ತಿಂಗಳು ಒಂದ್ಸತಿ 3 ತಿಂಗಳು ಒಂದ್ಸತಿ ಆಗತ್ತೆ. ನಾನು ಬೇಡ ಮಗನೇ, ಮಾಡಬಾರ್ದು. ಇವತ್ತಿನ ದಿನ ಶುರುವಾಗಿತ್ತು ನಮಗೆ ಆ್ಯಕ್ಚುಲಿ 9 ಗಂಟೆಗೆ, ಅಮ್ಮನಿಗೆ 6 ಗಂಟೆಗೆ, ನನಗೆ 7 ಗಂಟೆಗೆ. ಬಟ್ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಶುರುವಾಗಿದೆ 9 ಗಂಟೆಗೆ. ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಪಾಪ ಅಮ್ಮ ತುಳಸಿ ಗಿಡಕ್ಕೆ ದಿನ ನೀರು ಹಾಕ್ತಿದ್ವಿ. ಗಿಡ ನೋಡ್ತಾ ಇದ್ದೆ ಕಣ್ ಮಗನೇ. ತುಳಸಿ ಚೆನ್ನಾಗೈತೆ ಅಲ್ಲ. ಅದು ಅದೇ ಇನ್ನೊಂದು ನಾಗದಾಳಿ ಸೊಪ್ಪಿನ ಗಿಡ, ಇದಾ ಗಿಡ ಒಣಗ್ತಾ ಇದೆ ಕಂದಮ್ಮ. ನೀರು ಹಾಕ್ತಾ ಇದ್ದೀನಿ, ಡೈಲಿ ನೀರು ಹಾಕ್ತೀನಿ. ಇದು ಡ್ರೈದು ಮೋಸ್ಟ್ಲಿ ಡೈಲಿ ಹಾಕ್ಬಾರ್ದು ಅನ್ಸುತ್ತೆ ಕಣಮ್ಮ. ಹಾಂ ಇಲ್ಲ ಡ್ರೈ ಆಯ್ತೈತೆ. ಬಟ್ ಲಾಸ್ಟ್ ಹಾಕಿದ ಗಿಡನೂ ಸತ್ತೋಯ್ತಲ್ವಾ? ಹಾಂ ಇರಿಯಮ್ಮ, ನಮಗೆ ಅಂತ ಒಬ್ಬರು ಗುರುಗಳಿದ್ದಾರೆ, ಅವ್ರನ್ನ ಕೇಳ್ತೀನಿ. ನೀನು ಏನು ಮದು? ಹೂವು ಇದು ಸೇವಂತಿ, ಬಿಳಿ ಸೇವಂತಿ. ಬ್ರೇಕ್ಫಾಸ್ಟ್ ನೇಮ್ ಇವತ್ತು ರವೆ ದೋಸೆ ಮಾಡ್ತೀನಿ ಮಗನೇ. ರವೆ ದೋಸೆ ಮಾಡಿಟ್ಟಿದ್ದೀನಿ. ಇದೇನು ಮತ್ತೆ ರವೆ ದೋಸೆ ಅಂತಂದರೆ? ಅದು ಮಧ್ಯಾಹ್ನಕ್ಕೆ ಸಾಂಬಾರು, ಕಡಲೆಕಾಳು ಸಾಂಬಾರು ಮಾಡಿದ್ದೀನಿ, ಮಸಾಲ ಕಡಲೆಕಾಳು ಸಾಂಬಾರು. ಅಲ್ಲಿಗೂ ಸೇರಿಸಿ ಮಾಡಿದ್ದೀರಲ್ಲ? ಅಲ್ಲಿಗೂ ಆ ಮನೆಗೂ ಸೇರಿಸಿ ಮಾಡಿದ್ದೀನಿ. ಓಕೆ, ಆ ಗಿಡದ ಕತೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಅಮ್ಮ ನಿಮ್ಮದ್ರಲ್ಲಿ ChatGPT ಜೆಮಿನಿ ಏನಾದ್ರು ಆಯಿತಾ? ನಾನು ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೀನಿ ಅನ್ಸುತ್ತೆ ನನಗೆ. ಹಾಂ, ಇದೆಲ್ಲ ಆಲ್ರೆಡಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಬೇರೆ ಫೋನಿಲ್ಲ ನಂತರ. ಓಕೆ, ಏನಮ್ಮ? ಹಾಯ್, ನಮ್ಮನೇಲಿ ನಾಗದಾಳೆ ಸೊಪ್ಪು ಅದೆಲ್ಲ ಗಿಡ ಒಣಗ್ತಾ ಇದೆ. ಕಾರಣ ಏನು? ಓಹೋ, ನಾಗದಳಿ ಗಿಡ ಒಣಗ್ತಾ ಇದೆಯಾ? ಅದಕ್ಕೆ ತುಂಬಾ ಕಾರಣಗಳಿರ್ಬೋದು. ನೀರು ಜಾಸ್ತಿ ಆಗಿರ್ಬೋದು, ಇಲ್ಲಾಂದ್ರೆ ಕಡಿಮೆ ಆಗಿರ್ಬೋದು. ಬಿಸಿಲು ತುಂಬಾ ಬೀಳ್ತಾ ಇರ್ಬೋದು, ಇಲ್ಲಾಂದ್ರೆ ಕಡಿಮೆ ಇರ್ಬೋದು. ಎರಡು ಹೇಳ್ಬಿಟ್ರೆ ಹಂಗೆ ಜಾಸ್ತಿ ಆಗಿರ್ಬೋದು ಇಲ್ಲ ಕಡಿಮೆ ಆಗಿರ್ಬೋದು, ಬಿಸಿಲು ಬೀಳ್ತಾ ಇರ್ಬೋದು ಇಲ್ಲ ಬಿಸಿಲು ಬೀಳದೇ ಇರ್ಬೋದು ಅಂತಂದ್ರೆ ಏನರ್ಥ? ಕ್ಷಮಿಸಿ, ಆ ರೀತಿ ಹೇಳ್ಬಾರ್ದಾಗಿತ್ತು. ನಿಮ್ಗೆ ಗೊಂದಲ ಆಗಿದ್ದು ಸಹಜ. ನಾನು ಏನ್ ಹೇಳಲು ಪ್ರಯತ್ನಿಸುತ್ತಿದ್ದೆ ಅಂದ್ರೆ, ಗಿಡಗಳು ಚೆನ್ನಾಗಿ ಬೆಳೆಯಲು ಕೆಲವು ವಿಷಯಗಳು ಮುಖ್ಯ. ನಾಗದಳಿ ಗಿಡಕ್ಕೆ ಎಷ್ಟು ನೀರು, ಬಿಸಿಲು ಅಗತ್ಯ ಅಂತ ಗೊತ್ತಾದ್ರೆ ನಿಮ್ಮ ಗಿಡದ ಸಮಸ್ಯೆ ಏನು. ಸರಿ, ಒಂದು ಕೆಲಸ ನಾನು ಆ ಗಿಡನ ತೋರಿಸ್ಬಿಡ್ತೀನಿ. ಈಗ ಅದ್ರ ಹಿಂದೆ ಇನ್ನೊಂದು ಗಿಡನೂ ಇದೆ. ಏನು ಹೊಡಗ್ತಾ ಇದೆ ಅಂತ ಸ್ವಲ್ಪ ರೀಸನ್ ಹೇಳೋ, ನನಗೆ ತೋರಿಸ್ತೀನಿ ಇವಾಗ. ಆಯ್ತು, ತೋರಿಸಿ. ನೀವು ತೋರಿಸುವಾಗ ಗಿಡದ ಬುಡ, ಎಲೆಗಳು ಹಾಗೆ ಸುತ್ತಮುತ್ತಲಿನ ಪರಿಸರನ ಚೆನ್ನಾಗಿ ತೋರಿಸಿ.
ಅದರಿಂದ ನನಗೆ ಸಮಸ್ಯೆ ಏನು ಅಂತ ಕಂಡು ಹಿಡಿಯಲು ಸಹಾಯವಾಗುತ್ತೆ. ಓಕೆ. ನಾನು ಈಗ ನೋಡ್ತಿದ್ದೇನೆ, ಹಾಂ ನೀವು ತೋರಿಸಲು ಸಿದ್ಧರಾದಾಗ ಹೇಳಿ. ಹಾಂ ಓಕೆ ಓಕೆ ಓಕೆ, ನಾನು ಆಲ್ರೆಡಿ ಈಗ ತೋರಿಸ್ತಾ ಇದ್ದೀನಿ. ಆ ಗಿಡ ಕಾಣಿಸ್ತಾ ಇದೆ. ಕೆಲವು ಭಾಗಗಳು ಒಣಗಿ ಬೌನ್ ಆಗಿದೆ. ನೋಡಿದ್ರೆ ಮಣ್ಣು ತುಂಬಾ ಒದ್ದೆ ಆಗಿರೋ ತರ ಕಾಣಿಸುತ್ತೆ. ನೀವು ಸಾಮಾನ್ಯವಾಗಿ ಇದಕ್ಕೆ ಎಷ್ಟು ನೀರು ಹಾಕ್ತೀರಾ? ಮಣ್ಣು ಪೂರ್ತಿ ಒಣಗಿದ ಮೇಲೆ ಹಾಕ್ತೀರಾ ಅಥವಾ ಹಸಿ ಇರುವಾಗ್ಲೇ ಹಾಕ್ತೀರಾ? ಹಸಿ ಇರ್ಬೇಕಾದ್ರೆ ಹಾಕ್ತೀವಿ, ಬಟ್ ಹೌದು. ಹೇಳಿ ಹೇಳಿ ಹೇಳು. ಹಸಿ ಇದ್ದಾಗ್ಲೇ ಮತ್ತೆ ನೀರು ಹಾಕಿದ್ರೆ ಗಿಡಕ್ಕೆ ತೊಂದರೆ ಆಗುತ್ತೆ. ಬೇರುಗಳು ಕೊಳೆಯಲು ಶುರು ಆಗ್ತವೆ. ಅದಕ್ಕೆ ಎಲೆಗಳು ಒಣಗಿದ ತರ ಕಾಣಿಸುತ್ತೆ. ಇನ್ನು ಮುಂದೆ ಮಣ್ಣು ಪೂರ್ತಿ ಒಣಗಿದ ಮೇಲೆನೆ ನೀರು ಹಾಕಿ. ಎಷ್ಟು ದಿನಕ್ಕೊಮ್ಮೆ ನೀರು ಹಾಕ್ತೀರಾ ಅಂತ ಹೇಳಬಲ್ಲಿರಾ? ದಿನ ಹಾಕ್ತೀವಿ. ದಿನ ನೀರು ಹಾಕೋದು ಜಾಸ್ತಿ ಆಯ್ತು. ನಾಗದಳಿ ಗಿಡಕ್ಕೆ ಅಷ್ಟೊಂದು ನೀರು ಬೇಡ. ಅಂದ್ರೆ ಈ ಗಿಡ ಮೇಲ್ಭಾಗ ಪೂರ್ತಿ ಒಣಗಿದೆ ಅಂತ ಖಾತ್ರಿ ಸರಿ ಸರಿ ಸರಿ. ಈ ಗಿಡ ದಿನಕ್ಕೊಮ್ಮೆ ನೋಡ್ತೀರಿ. ಆಯ್ತು ಆಯ್ತು ಆಯ್ತು. ಈ ಗಿಡದ ಬಗ್ಗೆ ಹೇಳು. ಇದನ್ನು ಬೆಳೀತಾ ಇಲ್ಲ. ಸರಿ, ಆ ಗಿಡಕ್ಕೂ ಅದೇ ಸಮಸ್ಯೆ ಇರಬಹುದು. ದಿನ ನೀರು ಹಾಕೋದನ್ನು ನಿಲ್ಲಿಸಿ ಒಣಗಿದ ಮೇಲೆ ಹಾಕಿ. ಕೆಲವು ದಿನಗಳಲ್ಲಿ ವ್ಯತ್ಯಾಸ ಕಾಣಬಹುದು. ಇನ್ನೇನಾದ್ರೂ ತೋರಿಸಲು ಬಯಸುತ್ತೀರಾ? ಅಂದ್ರೆ ಇದರಲ್ಲಿ ಬೇರೆ ಏನು ಪ್ರಾಬ್ಲಮ್ ಇಲ್ವಾ? ಈಗ ಸದ್ಯಕ್ಕೆ ನೀರು ಜಾಸ್ತಿ ಆಗಿರೋದೇ ಮುಖ್ಯ ಕಾರಣ ಅಂತ ಅನ್ಸುತ್ತೆ. ನೀವು ನೀರು ಹಾಕೋದನ್ನು ಕಡಿಮೆ ಮಾಡಿದ ಮೇಲೆ 1-2 ವಾರ ಗಿಡನ ಚೆನ್ನಾಗಿ ಗಮನಿಸಿ. ಎಲೆಗಳು ಹಸರಾಗುತ್ತಾ, ಹೊಸ ಚಿಗುರು ಬರುತ್ತಾ ಅಂತ ನೋಡಿ. ಪರಿಸ್ಥಿತಿ ಸುಧಾರಿಸದಿದ್ದರೆ ಆಗ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ನೋಡ್ಬೋದು. ಸದ್ಯಕ್ಕೆ ನೀರು ಕಡಿಮೆ ಮಾಡೋದೇ ಮೊದಲೇ. ಓಕೆ. ಹೋಲ್ ಇಲ್ಲ, ಡ್ರೈನೇಜ್ ಇಲ್ಲ, ಅದರಲ್ಲಿ ಪರವಾಗಿಲ್ಲ ಅಲ್ಲ? ಓ, ಹೋಲ್ ಇಲ್ವಾ? ಅದು ನಿಜವಾಗ್ಲೂ ದೊಡ್ಡ ಸಮಸ್ಯೆ. ನೀರು ಹಾಕಿದಾಗ ಹೆಚ್ಚುವರಿ ನೀರು ಆಚೆ ಹೋಗೋಕೆ ಜಾಗ ಇರಲ್ಲ. ಆಗ ಬೇರುಗಳು ಕೊಳೆಯೋದು ಗ್ಯಾರಂಟಿ. ಅದಕ್ಕೆ ಆದಷ್ಟು ಬೇಗ ಒಂದು ಹೋಲ್ ಮಾಡಿ, ಇಲ್ಲಾಂದ್ರೆ ಹೋಲ್ ಇರೋ ಬೇರೆ ಕುಂಡಕ್ಕೆ ಗಿಡನ ಬದಲಾಯಿಸಿ. ಅದೇ ನಿಮ್ಮ ಗಿಡನ ಉಳಿಸೋಕೆ ಮುಖ್ಯವಾದ ಹೆಜ್ಜೆ. ಇನ್ನು ಕೆಲವು ವಿಷಯಗಳನ್ನ ಗಮನಿಸಬೇಕು. ಹೇಳಲೆ? ಹೇಳಿ 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 ಹೇಳಿ. ಆಯ್ತು, ನೀವು ಆ ಕುಂಡಕ್ಕೆ ಹೋಲ್ ಮಾಡಿದ್ಮೇಲೆ ಗಿಡನ ಸ್ವಲ್ಪ ನೆರಳಿನಲ್ಲಿ ಇಡಿ. ಯಾಕೆಂದ್ರೆ ಈಗಾಗಲೇ ಸ್ಟ್ರೆಸ್ ಆಗಿರೋ ಗಿಡಕ್ಕೆ ಜಾಸ್ತಿ ಬಿಸಿಲು ತೊಂದರೆ ಮಾಡುತ್ತೆ. ಮತ್ತೆ ಗಿಡ ಸ್ವಲ್ಪ ಚೇತರಿಸಿಕೊಳ್ಳೋ ತನಕ ಗೊಬ್ಬರ ಹಾಕಬೇಡಿ. ಈಗೆಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ನಾಗದಳಿ ಗಿಡ ಮತ್ತೆ ಚಿಗುರಬಹುದು. ಬೇರೆ ಏನಾದ್ರೂ ಕೇಳಬೇಕಾ? ಥ್ಯಾಂಕ್ ಯು ಸೋ ಮಚ್. ಏನಮ್ಮ ಹಿಂಗೆಲ್ಲ ಎಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ. ನನಗೆ ಆಶ್ಚರ್ಯ ಆಗ್ತದೆ ಬಂಗಾರ. ಈಗ ನಾನು ನನ್ನ ಅಕ್ವಿಪ್ಮೆಂಟ್ಸ್ಗಳನ್ನ ನೋಡಮ್ಮ, ನನ್ನದು ಆಲ್ಮೋಸ್ಟ್ ಎಲ್ಲನೂ ಇರುತ್ತೆ. ಎಲ್ಲ ನೀನು ಮತ್ತೆ ಚಿಕ್ಕದ್ರಿಂದನೂ ಅಂತೆ ತಾನೆ. ಇದಕ್ಕೆ ಒಂದು ಇಷ್ಮಾ ಬೈಕ್ ಬಸ್ಕೊಬಿಡು, ಸೈಡ್ಗೆ ಹೋಗು. ಇದಕ್ಕೊಂದು ಹೋಲ್ ಹಾಕ್ಬಿಡ್ತೀನಿ. ಹೊಸ್ದಾಗಿ ಆರ್ಡ್ರ್ ಮಾಡ್ಕೊಂಡಾಗೈತಾ? ಇದರಿಂದ ಹಾಕೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಟ್ರೈ. ಅಂದರೆ ಇದು ಆ್ಯಕ್ಚುಲಿ ಓಲಾ ಸ್ಕ್ರೂ ಟೈಟ್ ಮಾಡೋದು, ಬಟ್ ಇದರಿಂದ ಟ್ರೈ ಮಾಡ್ತೀನಿ. ಓಕೆ ಓಕೆ. 2 ಗಿಡಗಳಿಗೆ 2 ಹೋಲ್ ಹಾಕಿದ್ದೀನಿ ನೋಡಿ. ಹಿಂದೆ ಒಂದು ಕಾಣಿಸ್ತಾ? ನೋಡೋಣ ಇನ್ಮೇಲೆ ಚೆನ್ನಾಗಿ ಬೆಳೀತಾ ನೋಡೋಣ. ಅಮ್ಮ, ನೀರೊಂಚೂರು ಕಮ್ಮಿ ಮಾಡಿ ಅಮ್ಮ ಇದಕ್ಕೆ, ನೋಡೋಣ ಅಲ್ವಾ? ಈಗ ಆಲ್ರೆಡಿ ಇದಕ್ಕೆ ಸ್ಟ್ರೆಸ್ ಆಗಿರುತ್ತಂತೆ. ಈಗ ಆಲ್ರೆಡಿ ಇದಕ್ಕೆ ಸ್ಟ್ರೆಸ್ ಆಗಿರುತ್ತಂತೆ. ಅಲ್ಲ ನೆರಳಿಗಲ್ಲ, ನೀರು ಹಾಕ್ಬೇಡಿ, ಫುಲ್ ಡ್ರೈ ಆದಮೇಲೆ ಹಾಕ್ಬೇಕಂತೆ. ತರರ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಏನಮ್ಮದು? ಬೆಂಡೆಕಾಯಿ ಪಲ್ಯ, ಆಮ್ಲೆಟು, ರವೆ ದೋಸೆ. ಹೆಲ್ದಿ ಪ್ರೋಟೀನ್ ಎಲ್ಲನೂ ಇದೆ. ಪ್ರೋಟೀನು, ಕಾರ್ಬ್ಸು ಎಲ್ಲನೂ ಇದೆ. ಥ್ಯಾಂಕ್ ಯು ಸೊ ಮಚ್. ಅಮ್ಮನ ಬೇಕಾ? ಥ್ಯಾಂಕ್ಸು. ಹೊರಡೋಣ, ಹೋಗೋಣಮ್ಮ.
ಅಷ್ಟನಾ? ಈಗ ತಾನೇ ಬಂದು ನಾವು ಮಲ್ಕೊಬಿಟ್ಟಿದ್ದಾನೆ. ಹಲೋ, ಅಮ್ಮಂದೆಲ್ಲ ಹಾಕೊಂಡ್ಬಿಟ್ಟಿದ್ದೀರಾ ನೈಟಿ? ಆಲ್ರೆಡಿ ನನಗೆ ಬಾಣದ ಸ್ಮೆಲ್ ಬರ್ತಾ ಇದೆ. ಬಾಣದ ಸ್ಮೆಲ್, ಸಾಂಬ್ರಾಣಿ ಸ್ಮೆಲ್ಲು, ಜಾನ್ಸನ್ ಬೇಬಿ ಪೌಡರ್ ಸ್ಮೆಲ್ ಬಂದ್ಬಿಟ್ರೆ ಸಾಕು. ಆಸೆ ಇದೆ. ನಾನು ಡೆಲಿವರಿ ಅಷ್ಟೊತ್ತಿಗೆ ಒಂದು ಶಿವನ ದೇವಸ್ಥಾನ, ಒಂದು ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಅದನ್ನು ಈಡೇರಿಸ್ತಾರ ಇಲ್ವಾ ಅಂತ ಕಾದು ನೋಡೋದೇ ನಮ್ಮೆಲ್ಲರ ಕೆಲಸ ಆಗಿದೆ. ಇದಾಗಿತ್ತು ಇವತ್ತಿನ ಪ್ರೋಮೋ ವ್ಲಾಗ್ಸ್. ಸೀರಿಯಸ್ ಆಗಿ ಏನು ಈಗ ಆಸೆ ಈಡೇರಿಸ್ ಹೇಳ ಪ್ಲಾನಿನೇ. ಫ್ಯೂ ಥಿಂಗ್ಸ್ ಲೈಕ್ ಅದನ್ನು ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಏನೇನು ಬೇಕು ನನ್ನ ಬ್ಯಾಗಿಗೆ. ಆ ಬೇಬಿ ಬ್ಯಾಗ್ ಅದು ನಾವು ಪ್ಯಾಕ್ ಮಾಡಿದ್ವಲ್ವ ಅವತ್ತು. ಸೊ ನನ್ನ ಬ್ಯಾಗ್ ಇನ್ನೂ ರೆಡಿ ಆಗಿಲ್ಲ. ವಿ ಹ್ಯಾವ್ ಲೆಸ್ ಡೇಸ್ ಟು ಗೋ. ಅದು ಪ್ಯಾಕ್ ಮಾಡಿ ಇಟ್ಬಿಟ್ರೆ ಯಾವಾಗ. ಸೊ ಬೇಬಿ ಪ್ಯಾಕಿಗೆ ಏನೇನೆಲ್ಲ ಪ್ಯಾಕ್ ಮಾಡಬೇಕು ಎಲ್ಲನೂ ಆಗಿದೆ. ಈಗ ನಿನ್ನ ಥಿಂಗ್ಸ್ ಬೇಕು. ಈಗ ನಿನಗೇನೇನು ಬೇಕು ಅದು ಹೇಳೋಕ್ಕಾಗಲ್ಲ ಇಲ್ಲಿ. ಹೇಳ್ಬಾರ್ದಾ? ಹಂಗೇನಿಲ್ಲ, ಅದು ನೋಡ್ಕೊಳ್ಬೇಕು ನಾನು ಏನಾಯ್ತು. ಫಸ್ಟು ಅದು ಐ ವಾಂಟ್ ಲಾಟ್ಸ್ ಆಫ್ ಫೀಡಿಂಗ್ ನೈಟೀಸ್. ಏನು ನೈಟೀಸ್? ಫೀಡಿಂಗ್ ನೈಟೀಸ್. ಆಮೇಲೆ ಏನು ಬೇಕು, ಪಾಪ ನಾನು ಒಂಥರ ಹಿಂಗಾಗಿದ್ದೀನಲ್ವ, ನಗ್ತಾಳೆ ಅಳ್ತಾಳೆ ಆ ಥರ ಆಗಿದೆ ಅಂತಾನೆ ಹುಚ್ಚಿ ಆಯಿತಾ. ಆಮೇಲೆ ಇನ್ನೂ ಏನೇನೋ ಬೇಕು ಒಳಗಡೆ, ಒಳ ಉಡುಪುಗಳು ಮೇಯ್ನಾಗಿ ಬೇಕಾಗಿರುವಂಥದ್ದು. ಆಮೇಲೆ ಮೇಯ್ನಾಗಿ ನಾನು ತೊಗೋಬೇಕಾಗಿರೋದು ಇದು ಪ್ಯಾಂಟ್ರಿ ಆ್ಯಂಡ್ ಪ್ಯಾಡ್ಸ್ ಅಂತೇನೋ ಬರುತ್ತೆ, ಅದೇ ಮೇಯ್ನಾಗಿ ತೊಗೋಬೇಕು. ಸರಿ, ಈಗ ಊಟ ಮಾಡ್ಕೊಂಡು ಹೋಗೋಣ. ಬಟ್ ಈ ಟೈಮಲ್ಲಿ ನೀನು ಟ್ರಾವೆಲ್ ಮಾಡ್ಬೋದಾ? ನಿಂತ್ಕೋತೀಯಾ, ಓಡಾಡ್ತೀಯಾ? ಫಸ್ಟ್ ಆಫ್ ಆಲ್ ಹಾಂ, ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಹೇಳಿಬಿಡಿ, ಪ್ರತಿ ಕ್ಯಾಬ್ ಮಾಡ್ಕೊಂಡು ಪಾಪ ನೀನು ತುಂಬದ ಬಸ್ರಿ ಇವತ್ತು ನಾಳೆ ಅನ್ನೋ ಥರ ಐತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಆಚೆ ಹೋಗ್ಬೇಕಂತ ಇದ್ದೀನಿ. ಹೋಗ್ಬಿಟ್ಟು ಅದೊಂದು ಬೈಕನ ಈಗ ನಿನಗೆ? ಒಂದು ಐಸ್ ಕ್ರೀಮ್ ತಿನ್ಕೊಂತ ನಿಮಗೆ ಹೋಗ್ಬಿಟ್ಟು ಕಾರಲ್ಲಿ ಹಾಡು ಕೇಳಬೇಕು ಒಬ್ಬಳೆ. ಪೀಸ್ ಅಂತ ಆಗುತ್ತಾ? ಆಗಲ್ಲ. ಇಲ್ಲ ಕ್ಯಾಬ್ ಅಂಕಲ್ ಜೊತೆ ಹೋಗ್ತೀನಿ. ಆಯ್ತು ಅಂಕಲ್ ಐಸ್ ಕ್ರೀಮ್. ಈಗ ಸಮಯ 1 ಗಂಟೆ 11 ನಿಮಿಷ. ಪಾಪ 11 ಏನು ಬಿಡ್ಕಂತ ಇದೆಯಾ ವಿಷಯ? ಒಳ್ಳೆ ಬುದ್ಧಿ ಕೊಡು. ಹಾಂ ಪಾಪ ಇನ್ನೊಬ್ಬರು ಬಂದವರು ಪಾಪ. ಶಂಕರ ಶಶಿಧರ ಗಜಧರ್ಮಾನರ ಗಂಗ ಬೇಡವಾ? ಹೇಳ್ಬಿಡ. ನಿಮ್ಗೇನು ಅನಿಸುತ್ತೆ? ಅದಕ್ಕೆ ನಾನು ಸೊಸೆ ಕಳ್ಳಿ ನಮ್ಮ ಮನೆಗೆ ಇನ್ನೊಬ್ರು ಮೇಡ್ ಬರ್ಬೇಕಾಗಿತ್ತಲ್ಲ, ಫೋಟೋಸ್ ಕಳಿಸ್ತಾ ಇದ್ದಾರೆ, ಅದು ಬೇಡ ಅಂತ. ಯು ನೋ ವಾಟ್, ಮೇಡೇ ಬೇಡ ಹಂಗಂತ್ಯ. ಆಮೇಲೆ ತಗೊಳಕ್ಕಳ್ಳದು ಯಾರು? ನಾನು ಹೇಳ್ಬಿಡ್ತೀನಿ. ನಾನು ಮಾತಾಡ್ತಿಲ್ಲ, ಅವನ ಹತ್ರ ಕರೆಕ್ಟಾಗಿ ಮಾತಾಡ್ತಾನೆ. ಅವನ ಹತ್ರನೇ ಮಾತಾಡ್ತಾನೆ. ನನ್ನ ಮಗ ಏನು ಹೇಳ್ತಾನೆ ಅದು ಅಂತ ಹೇಳ್ಬಿಟ್ಟು ನಮ್ದೆಲ್ಲ ನಮ್ಮ ಮಗನ ಮನೆ ಸೊಸೆ ಮಗ ಏನು ಹೇಳ್ತಾನೆ. ಓಕೆ, ಎಸ್ ಮೇಡಮ್, ನಮ್ಮಲ್ಲಿ ಡಿಸ್ಕಷನ್ ಆಯಿತು. ಬೇರೆ ಪ್ರೊಫೈಲ್ಗಳು ಪ್ರೊವೈಡ್ ಮಾಡಿ ಮೇಡಮ್, ಇದು ಬೇಡ ಅಂತ ಆಗಿದೆ. ಬೇರೆ ಪ್ರೊಫೈಲ್ಗಳನ್ನ ಕಳಿಸ್ಕೊಡಿ. ಥ್ಯಾಂಕ್ ಯು. ಕೊನೆಗೆ ಏನು ಮಾಡಿ ಗೊತ್ತಾ, ಒಂದು ಐಡಿಯಾ. ಏನು ಮಾಡಬೇಕು? ಏನಂತಂದರೆ ಅವ್ರು ಮಾಡೋದು ಬೇಡ, ನೀವೇ ಮಾಡಿ ಮೇಡಾಗಿ ವರ್ಕ್. ಪಾತ್ರೆ ಒಂದೇ ಅಷ್ಟೇ ತೊಳೆಯೋದು. ಹಿಂಗಿದ್ರು ತೊಳಿತಿದ್ರಿ ತಾನೇ ನೀವು? ಅಲ್ಲವಾ, ಕುಕ್ಕಿಂಗ್ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಕರೆದು ಏನಾಯ್ತು? ಏನು ಮಾಡ್ತಿದ್ರಮ್ಮ ನಮ್ಮ ಡಾರ್ಲಿಂಗ್ಸು? ಇದನ್ನ ಮಿಸ್ ಮಾಡ್ಕೊಂತವ್ರಿ ಅಂತ ಇಲ್ಲ. ವಿತೌಟ್ ಆನವು ವ್ಲಾಗು ಸಪ್ಪೆ ಅಂತ ಆನೋ ಅಂತೀನಿ. ಸರಿ, ಏನಾಯ್ತು? ಅಕ್ಕು
ವಾಲೆ ಬಿದ್ದಾಯ್ತು. ಹ್ಞೂ, ಒಂದು ವಾಲೆ ಬಿದ್ದಾಯ್ತು. ಗ್ಲಾಸ್ ಹೊಡೆದೋಯ್ತು. ಯುವರ್ ಫಾದರ್ ಯುವರ್ ಮದರ್. ಅಪ್ಪು ಗಾಡಿ ರೆಡಿ ಆಯ್ತೇನೋ? ಅಲ್ಲಲ್ಲ, ನಾನು ನೋಡಿದೆ ಬಾ, ಅದಕ್ಕೆ ನಮ್ಮನೆ ಹತ್ರ ಗಾಡಿ ನೋಡಿದೆ, ಅದಕ್ಕೆ ಅಲ್ಲಿ ಬಿಟ್ಟರೆ ಚೆನ್ನಾಗಿ ಮಾಡೋಣ. ಹೌದಾ, ಸೂಪರ್. ನಿನ್ನ ಗಾಡಿ ಕೀ ಕೊಡೋದು ಅನಿಸ್ತೀವಿ, ಓಡಿಸ್ಬಿಟ್ಟು ನೋಡ್ತೀನಿ. ಆಲ್ರೆಡಿ ಅಲ್ಲಾಡ್ಸ್ಬಿಟ್ಟಿರ್ತಾನೆ ಅಂತ. ನಿಂದು ವೈರ್ ಎತ್ಕೊಂಡ್ಬಂದ್ಬಿಡ್ತಾನೆ. ವೈರ್ ಎತ್ಕೊಂಡ್ಬಂದು ಇಲ್ಲಿ ಮುಖದ ಮುಂದೆ ಅದು ಖುಷಿ ಅವ್ನಿಗೆ. ನಿಮ್ಮ ಅಮ್ಮಂಗೆ ಮಾಡಿ ನನಗೆ ಮಾಡಬೇಡ. ಹೊಡೆದ್ಬಿಡ್ತೀನಿ ಅಪ್ಪ ನಾನು. ಹಿಂಸೆ ಕೊಡ್ತಾನೆ ಬೈಕೇನೋ ಮಾಡ್ಬಿಟ್ಟು ಅವ್ನಿಗೆ ಎಂಟರ್ಟೈನ್ಮೆಂಟ್, ಒಂದು ಹಾಫ್ ಅನ್ ಅವರ್ ಎಂಟರ್ಟೈನ್ಮೆಂಟ್ ಬೇಕು. ಹಾಂ, ಎಂಟರ್ಟೈನ್ಮೆಂಟ್ ತಗೊಂಡೋಗ್ತಾನೆ. ಅಲ್ಲ, ನನಗೆ ಇನ್ನೊಂದು ಖುಷಿ ಏನಂದರೆ ಫ್ಯಾಮಿಲಿ ಮ್ಯಾನ್ ಆಗ್ಬಿಟ್ಟು ಅವ್ನು ಪೂರ್ತಿ ಅಲ್ವಾ ಈಗ. ಮನೆ 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 ತೋರಿಸ್ತೀನಿ. ಅದು ಹೆಂಗೆ ಅಂದರೆ ಮೋಲಿಂಗ್ ಬೇಡ, ಮಮ್ಮಿಗೆ ತೋರಿಸ್ತೀನಿ. ಅದು ಸುಮ್ಮನೆ ಹಿಂಗೆ 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 ಮತ್ತೆ ಹಿಂಗೆ ನಾನಕ್ ಮಾಡ್ದವನ್ ಪಾಪ ಎಷ್ಟು ಮಾಡ್ತಾನೆ ಗೊತ್ತಾ. ಇಲ್ಲ, ನೀವಿದ್ದೀರ ಅಂತ ನಾನಿದ್ದೀನಿ ಅಂತಲ್ಲ, ನಾನಿದ್ರೆ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ತಾನೆ. ಅಂದರೆ ನೋಡಿ, ಇದು ಹೇಗೆ ಬೀಳುತ್ತಿದೆ, ಇದು ಜೋರಾಗಿ. ಇದು ಪ್ರಾಪರ್ ಮೆಟಲ್. ಇದು ನೋಡಿ, ಮ್ಯಾಜಿಕ್ ಮಾಡ್ತೀನಿ. ಮೆಟಲ್ ಅಲ್ಲ, ಅದು ಪ್ಲಾಸ್ಟಿಕ್. ಹಿಂಗೆ ನಿಂತ್ಕೊಂಡು ಹಿಂಗೆ ಅವ್ರು ಎದುರ್ಕೊಂಡ್ರೆ ಅದೊಂಥರ ಪಾಪ. ಇವನು ಸೈಕೋ ಕಿಲ್ಲರ್ಸ್ ಎಲ್ಲ ಮಾಡ್ತಾರಲ್ಲ, ಆ ಥರ ಅವ್ರು ಎದುರ್ಕೊಂತಿದ್ರೆ ಒಂಥರ ಖುಷಿ. ವಾವ್ ಟುಟ್ಟು ಟುಟ್ಟು ಟುಟ್ಟು. ಜಾಸ್ತಿ ಮಾತಾಡ್ತೀಯ. ಹೋಗಿ ನೀರು ತಗೊಂಬ, ಹೋಗ. ಎಷ್ಟು ಮಾತಾಡ್ತೀಯ, ಎಷ್ಟು ಆಡ್ತೀಯ ಅವ್ನು ನೋಡ್ಕೊಂಡ ಸರಿ ಜಾಗಕ್ಕೆ. ಇವಾಗ ಗೆದ್ರು ಸರ್. ನಾನು ಬಂದಾಗಲಿಂದ ನೋಡಿಲ್ಲ ಸರ್, ಮಲ್ಕೊಂಡಿದ್ದಲ್ಲ ಅಮ್ಮ. ಈಗ ಸ್ಪೈಡರ್ ಮ್ಯಾನ್ ಎತ್ಕೊಬನ್ನಿ ಅಂತ ಹೇಳಿದ್ದು ಪಾಪ. ಹೇಳಿದಲ್ಲವ, ಸ್ಪೈಡರ್ ಮ್ಯಾನ್ ಎತ್ಕೊಬ ಅಂತ ಹೇಳಿದೆ. ಅಲ್ಲಲ್ಲ, ಈಗ ಅದನ್ನ ರೆಕಾರ್ಡ್ ಆನ್ ರೆಕಾರ್ಡಲ್ಲಿ ಅಂತ ಸಿಕ್ತಾ ಈಗೆಲ್ಲ ಗೊತ್ತಾಗ್ತದೆ ಅವನಿಗೆ. ಬರ್ತಾನ ತಂದವ ಸ್ಪೈಡರ್ ಮ್ಯಾನ್. ಬೇಗ ಬಾ, ಬೇಗ ಬಾ ಬೇಗ ಬಾ. ಸ್ಪೈಡರ್ ಮ್ಯಾನ್ ಇಲ್ಲಿ. ಓ, ಇದೇನೆ ಸ್ಪೈಡರ್ ಮ್ಯಾನ್. ಸೂಪರ್. ವೀಲ್ಸ್ ಒಂದು ಬಸ್ಗೂ ಎತ್ಕೋಬೇಕು. ವೀಲ್ಸ್ ನೋಡಮ್ಮ, ಬೇಗ ಬೆಳ್ಕೊಬಿಡ್ತಾವ ಕಣಮ್ಮ ಮಕ್ಕಳು. ಅವ ಅಕ್ಕಮದೇವಿ ಹೇಳಿದ ಮತ್ತೆಲ್ಲ ಕೇಳ್ತಾನೆ. ಎಲ್ಲರ ಇದ್ದೆ ಹಂಗೆ ಚರ್ಬಿ ಡ್ಯಾನ್ಸ್ ಮಾಡ್ತಾರೆ. ಅಮ್ಮ ಹಿಂಸೆ ಏನು ಸರ್ ಹೇಳಿ, ಹೇಳ್ಬಿಡಿ ಅತ್ತೆಗೆ. ಮತ್ತೆ ಬಸ್ ಹುಡುಕ್ತಾವ, ಬಸ್ನ ಮಕ್ಕಳು ಅದೆಷ್ಟು ಬೇಗ ಬೆಳ್ಕೊಂಬಿಡ್ತಾವಲ್ಲ ನಿಜವಾಗ್ಲೂ. ರೆಡಿ ಇದೆಯಾ ನೀನು? ಬಾ ಹೋಗೋಣ. ಎಲ್ಲಿ ಮಗನೇ ರೀಲ್ಸ್ ಅಂತ ಬಸ್ ಎಲ್ಲವಾ ಹುಡುಕ್ತಾ ಡೀಪ್ ಸರ್ಚ್ ಮಾಡ್ತಾ ಇದ್ದೆ ನಾವು. ಸಿಕ್ಕಿದೆ, ಒಂದು ಸಿಕ್ಕಿದೆ. ಸಿಕ್ಕಿದೆ ಸಿಕ್ಕಿದೆ, ಒಂದು ಸಿಕ್ಕಿದೆ, ಒಂದು ಇನ್ನೊಂದು ಹುಡುಕ್ತಾನೆ. ಸಾಕು ಬಾ, ಒಂದೇ ಬಸ್ ಸಾಕು ಬಾ. ಸಿಕ್ಕಿದೆ ಕೈಲಿ ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಬಸ್ ತಗೊಂಬಾರ. ವೀಲ್ಸ್ ಆನ್ ದಿ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್. ಅಲ್ಲ ಸಿಕ್ಕಿತ್ತಲ್ಲ. ಎಲ್ಲಿ ಬಸ್ಸು? ಬಸ್ ಎತ್ಕೊ ಬಂದ. ಬಸ್ ಇಲ್ಲಮ್ಮ, ಎತ್ಕೋಬೋಗು. ಓಡು ಓಡು ಕ್ಲಾಪ್ ಮಾಡ್ತೀವಿ ನಾವೆಲ್ಲ. ಬ್ಯಾಗ್ ತಗೊಂಡಿದ್ಯಲ್ಲ.
ಬ್ಯಾಗ್ನ ತಗೊಂಡು ಯಾಕೆ ಪಾಪ ತೋರಿಸ್ತಾ ಇದೆಯಾ? ನಾನು ಕಣ್ ಸೋಗೋಷ್ಟೊಳಗೆ ನಮಗೆ ಹೋಗೋಣ. ಬಚಾವಾಗಿದ್ದೀರಾ. ಯಾಕೆ? ಮೆಂಟಲ್ ಪೀಸ್ ಬಗ್ಗೆ ನಿಮಗೆ ತುಂಬ ಕಾಳಜಿ ಇದೆ. ಇಲ್ಲ ಅಂದಿದ್ದಿದ್ರೆ ಆಗಲೇ ಏನು ಮಾಡಿದ್ಲಿ ಗೊತ್ತಾ? ಮೌಲ್ಯ ವಾರ್ನಿಂಗು ಅದೇನೋ ಬೇರೆ ಕೆಲಸದ ಮೇಲೆ ಆಚೆ ಹೋಗ್ಬಿಟ್ಟಿದ್ದೆ. ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಪ್ರಾಮಿಸ್ ಮಾಡಿದ್ಯಾ? ಮಿಸ್ ಮಾಡು ಏನಾದರೂ ಮಿಸ್ ಮಾಡಿ ನೋಡು ಐತೆ ಅಂತ ಆಗಲೇ ಭಯ ಇಕ್ಸ್ಬಿಟ್ಲು. ಅದಾದಮೇಲೆ ಏನು ಮಾಡಲ್ಲ, ನಾನು ಸುಮ್ಮನೆ ಇರ್ತೀನಿ. ಮೆಂಟಲ್ ಪೀಸ್ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೇ. ಪಾಪ ಸರಿ ಹಿಂಗಷ್ಟಂದ್ರೆ ಮುಗೀತು. ಅವಾಗ ಏನು ಮಾಡ್ತಾರೆ ಹೇಳಿ ಪ್ರತೀಕು? ನಾನು ಮಾಡೋ ಸ್ಟಾಪ್ ಮಾಡ್ಬಿಡ್ತೀನಿ, ಅವ್ರು ಕಂಟಿನ್ಯೂ ಮಾಡ್ತಾರೆ ಅದನ್ನು. ಏನು ಅವಾಗ ನೀನು ಹಂಗೆ ಇದ್ದಲ್ಲ, ಏನಕ್ಕೆ ನಾನು ಇವಾಗ ಹಿಂಗಿದ್ದೀನಿ, ಇಬ್ರು ಕರೆಕ್ಟಾಗಿದೆ ಬಿಡು, ಇರುತ್ತೆ ಬಿಡು ಅಂತ. ಆಮೇಲೆ ಮತ್ತಿನ್ನೇನು ಮುಖ ಎತ್ಕೊಂಡು ಟೆನ್ಷನ್ ಆಗಿ ಏನಕ್ಕೆ ಇಷ್ಟೇ ನಮ್ಮ ಲೈಫ್, ಬಿಡು ಇರು ಹೋಗು ಅಂತ. ನಾವು ಜಗಳ ಎಲ್ಲ ಆಡಲ್ಲ, ಇದೇ ಜಗಳ. ದೊಡ್ಡದಾಗೆಲ್ಲ ತುಂಬಾ ರೇರು. ಏನೋ ಇಷ್ಟು ವರ್ಷ ಬಂದು ಟಚ್ ಒಂದ್ಸಲನೂ ಬೇಡ ಅವೆಲ್ಲ ಹೇಳ್ಬಾರ್ದು. ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ರೀಚ್ ಆಗೋಣ. ಬಸ್ಸನ್ನು ಕರ್ಕೊಂಡು ಗೋಪಾಲನ್ ಮಾಲ್ಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಮನೆ ಹತ್ರ ಬೈತಾರೆ ಅವರು. ತಿರುಗು ಅಂತ ಬೈರಿ, ಇಲ್ಲೇ ಮನೆ ಹತ್ರ ಅಂತ. ನಾನು ಡೆಡ್ ಆಪೋಸಿಟ್ ನಾನು. ಯಾಕೆ? ಹಾಂ ಅಲ್ಲ, ನನಗೆ ಈ ಪ್ಲ್ಯಾನಲ್ಲೇ ಇರಲಿಲ್ವಲ್ಲ, ಮನೆಗೆ ಹಾಕೊಳ್ಳೋ ಬಟ್ಟೆನ ಹಾಕೊಂಡ್ಬಂದಿದ್ದೀನಿ. ನೀನು ಮನೆಗೆ ಹಾಕೊಳ್ಳೋ ಬಟ್ಟೆನ ಹಾಕೊಂಡಿದ್ದಿ ತಾನೆ? ಏನು ಮಾಲ್ಗೆ ಸೀರೆ ಉಟ್ಕೊಂಬರೋಣ? ಹಂಗೆಲ್ಲ ಏನು ನೋಡು, ಅಲ್ಲಿ ನೋಡಬೇಕಿದ್ರೆ ಎಲ್ಲರೂ ಹೆಂಗೆ ಡ್ರೆಸ್ ಮಾಡ್ಕೊಂಡ್ಬಂದಿರ್ತಾರೆ ಅಂತ. ಸರಿ, ಅದು ಅವರು. ದಿಸ್ ಇಸ್ ಅಸ್. ಓಕೆ, ಕ್ಯಾಶುವಲ್ ನಾವು ಅಂತ ಅನ್ಕೊಂತ. ಇಷ್ಟು ಕ್ಯಾಶುವಲ್ ನಾವು ಅಲ್ಲ, ಮಾಲೇ ನಮ್ಮ ಮನೆ ಅಂತ ಅಲ್ವಾ? ಅಂತಲ್ಲ, ಮಾಲಿಗೆ ಬರೋದು ಏನಕ್ಕೆ? ಶಾಪಿಂಗ್ ಮಾಡೋಕ್ಕೆ, ಇಲ್ಲ ಸಿನಿಮಾ ಅಷ್ಟು ಕಂಫರ್ಟಬಲ್ ಬಟ್ಟೆ. ಫಸ್ಟ್ ಫ್ಲೋರು. ಸೊ ವುಮೆನ್ಸ್ಗೆ ಅಂದರೆ ಫಸ್ಟ್ ಫ್ಲೋರ್ ಬರಬೇಕು. ಮೆಟರ್ನಿಟಿ. ನೀನು ಆಫ್ಟರ್ ಡೆಲಿವರಿ ಆದಮೇಲೆ ನೀನು ನೋಡ್ತಾ ಇದೀಯಾ ಪಾಪ ಆಫ್ಟರ್ ಡೆಲಿವರಿ ನಿಂಗೆ ನೋಡ್ತಾ ಇರೋದಾ? ಮೇ ಬಿ ಎಲ್ಲೇ ಆಗುತ್ತೆ ಅನಿಸುತ್ತೆ. ಬಿಡು ನೋಡ್ಬಿಟ್ಟು ಅದನ್ನ ಅದು ಬಟನ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತಿದ್ಲು. ಪಾಪ ನಿಂಗೆ ಈಗ ಆಗಲ್ಲ ಅಂತ ಹೇಳಿದಕ್ಕೆ ಏನು ಗೊತ್ತಾ? ಐ ಡಿಸರ್ವ್ ಆಲ್ ದಿಸ್ ಅಂತ. ಆದರೆ ಇವ್ರ ಹಸ್ಬೆಂಡ್ ಪಾಪ. My husband is, he'll get me. He's very nice. ಓಹೋ, ಏನವ ಏನಂದಲ್ಲ ಆಗಲೇ? ಈಗ ನೋಡ್ಕೊತಾ ಇದ್ದೀನಿ ನಾನು ಹೆಂಗಿದ್ದೀನಿ ಅಂತ. ಇಷ್ಟು ದೊಡ್ಡ ಕನ್ನಡಿ ಮನೇಲಿ ಇಲ್ವಾ? ಇರಬೇಕಲ್ಲ ಮನೇಲಿ. ಅಮ್ಮ ಮನೇಲಿ ಆದ್ರೂ ಅದೆಲ್ಲ ಕಂಜೆಸ್ಟೆಡ್ ಆಗಿ ಇಷ್ಟೇ ಕಾಣುತ್ತಲ್ಲ. ಹಾಂ ಇಲ್ಲಿ ಫ್ರೀಯಾಗಿ ನೋಡ್ಕೊಬೋದು ನೀನು. ಇರಿ ನನ್ನ ಜೊತೆ ಇಬ್ಬರು ಕ್ಯಾಮ್ರಾ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಏನೋ ಎಲ್ಲ ನಿಮ್ಮ ಜೊತೆನೇ ತಾನೆ. ಡಬಲ್ ಮೀನಿಂಗ್ ಎಲ್ಲ ಮಾತಾಡಬಾರ್ದು ಮಲಶ್ರೀ. ಪ್ರತೀಕ್ ನೋಡಿ, ಇಲ್ಲಿರೋದು ಏನೋ ತೊಗೊಳಕ್ಕೆ ಬಿಡ್ತಾ ಇಲ್ಲ, ಸುಮ್ಮನೆ ನಿಂತ್ಕೊ ಅಂತ ಬೈತಾ ಇದ್ದಾರೆ. ಮತ್ತೇನಕ್ಕೆ ಶಾಪಿಂಗ್ ಕರ್ಕೊಂಬರ್ಬೇಕು? ನೀವು ಪೇ ಮಾಡಿಬಿಟ್ಟು ಬನ್ನಿ, ನಾನು ಅಲ್ಲಿ ಹೋಗಿ ಕೂತಿರ್ತೀನಿ, ಆಚೆ ಹೋಗಿ ಕೂತಿರ್ತೀನಿ. ಎಲ್ಲೂ ಹೋಗಲ್ಲ, ಅಷ್ಟೇ ಕುಳ್ಳಗಿದ್ದೀನಪ್ಪ, ಅದಕ್ಕೆ ಕಾಣಿಸಲ್ಲ ಅಲ್ವಾ? ಏನು ಹೇಳ್ತಿದ್ದಲ್ಲ? ನನ್ನಷ್ಟು ಕ್ವಿಕ್ ಶಾಪಿಂಗ್ ಮಾಡೋ ಹೆಣ್ಮಗಳು ಅಲ್ಲ, ಬಟ್ ಈ ಟೈಮಲ್ಲಿ ಶಾಪಿಂಗ್ ಮಾಡೋ ಟೈಮ್ ಅಲ್ಲ ಇದು. ಓಕೆ, ಇರ್ಲಿಲ್ವ ನನಗೆ? ಐ ಡೋಂಟ್ ಲೈಕ್ ಆನ್ಲೈನ್ ಶಾಪಿಂಗ್. ಐ ಆಮ್ ಶಾಪಿಂಗ್ ಹಿಯರ್. ಐ ಡೋಂಟ್ ಲೈಕ್. ಆಯ್ತು ಇಂಗ್ಲೀಷ್ ಕಾರಿ. ಮ್ಯಾಕ್ಸಲ್ಲಿ ಒಂದು ಹುಡುಗಿನ ನೋಡ್ದ, ಹಂಗೆಲ್ಲ ಹೇಳೋದನ್ನ ಎಲ್ಲ
ಮತ್ತೆ ಬ್ಯಾಕ್ ಟು ದ ಟ್ರೆಂಡ್, ಮತ್ತು ಹಳೆ ನಮ್ಮ ಸಂಸ್ಕೃತಿಗೆ ಬರ್ತಾ ಇದಾರಲ್ವಾ ಅಂತ. ಅವಾಗೆಲ್ಲ ಗುಲಾಬಿ ಅಂತೀನಿ ಹೂವು. ಪಾಪ ದೇವಸ್ಥಾನಕ್ಕೆ ಹೋಗಿದ್ರು ಏನೋ ಶನಿವಾರ ರೀ. ಸರಿ ಹೇಳ್ತೀನಿ ನೋಡಿ ಪೂರ್ತಿ ಬಂದಿರ್ತಾರೆ ಸರ್. ಅಂದರೆ ಹೂವು ಎಲ್ಲ ಮುಟ್ಕೊಂಡ್ರೆ ಅಂದರೆ ನಮಗೆ ಕಟ್ಟಿರೋ ಹೂವು ಅವಾಗ ಬರೀ ಓನ್ಲಿ ವಿಲೇಜ್ ಪೀಪಲ್ ಮಾತ್ರ ಮಾಡೋದು, ಹಂಗೆ ಸಿಟಿಯವರೆಲ್ಲ ಮಾಡಲ್ಲ ಅಂತ ಒಂದಿತ್ತು. ಎನಿಥಿಂಗ್ ಯು ಡೂ ಎನಿಥಿಂಗ್ ಇಟ್ ಈಸ್ ಅ ಫ್ಯಾಷನ್. ನನಗದು ಖುಷಿ ಆಯಿತು ಮಗನೇ, ನಮ್ಮ ಟ್ರೆಡಿಷನ್ನ ಆ ಥರ ಹೂವು ಮುಟ್ಕೊಂಡಲ್ಲ ಇದ್ರೆ ಅದನ್ನ ಹೇಳಿದೆ, ತಪ್ಪಾಗೋಯ್ತಪ್ಪ, ಯಾವತ್ತೂ ಹೇಳಿಲ್ಲ. ತಪ್ಪಾಗೋಯ್ತು, ಅದಕ್ಕೆ ಅದನ್ನ ಜಗಳ ಮಾಡ್ತಾವಳೆ. ಮತ್ತು ನೀನು ಕರ್ಕೊಂಡ್ರೆ ವಾಪಸ್ ಕರ್ಕೊಂಡ್ಬಿಟ್ಟೆ, ತಗೊಳಪ್ಪ ನೀನು ಗಣೇಶನ ನೀನೇ ಓಕೆ. ನಾನೀಗ ಚಾಯ್ ಕುಡಿತಾ ಇದ್ದೀನಿ. ಆಮೇಲೆ ಇನ್ನೂ ಏನೇನೋ ಮಾತಿರೋದೆಲ್ಲ ಹೇಳೋಕ್ಕಾಗ್ತಾ ಇಲ್ಲ ಇಲ್ಲಿ ನನಗೆ. ಆಯ್ತು ಬಿಡು, ಹುರ್ಕೊಂಬಿಡೋ ಮೌಲ್ಯ ಸರ್ರಿ ಹುರ್ಕೊಂತವಳ ಆಗ್ಲಿಂದ. ಸರಿ ಹೌದಾ, ಬೇಡ ಬಿಡು, ಆಯಿತು. ಮನೆಗೆ ಬಂದ್ವಿ. ನಾನು ಮನೆಗೆ ಬಂದರೆ ಇವರಲ್ಲಿ ಮಿಕ್ಸಿ ಏನು ಮಾಡಿದ್ದಾರೆ. ಅಮ್ಮ ಬಂದು ಬರ್ತಾವಳಮ್ಮ. ಮತ್ತೆ ಒಂದು ಕಣ್ಣು ತಪ್ಪಿಸಿ ಹೊಡ್ತಾ ಇದ್ದೀವಿ. ಮ್ಯಾಮ್ ಹೋಗೋಣ ಬೇಗ. ಪಾಪ ಬಾಯ್ 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 ಬಾಯ್. ಒಂದೊಂದು ತಿಂಗಳು ಪರವಾಗಿಲ್ಲ. ಹೌದಾ ಹೌದಾ. ಆಗ ಮನೆಗೆ ಬಂದು ನಾನು ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೆ. ನನ್ನಮ್ಮ ಪದ್ಮಾವತ್ ಸಿನಿಮಾನ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ಎಂಡ್ ಕಾರ್ಡ್ ಕೊಟ್ಟಿರ್ಲಿಲ್ವಲ್ಲ ಅಂತ ಈಗ ಎಂಡ್ ಕಾರ್ಡು ಕೊಡ್ತಾಯಿದ್ದೀನಿ. ರಾತ್ರಿ ಊಟ ಇವತ್ತೊಂದು ಬೇಡ ಅಂತ ಅನ್ನಿಸ್ತು, ಸಿಕ್ಕಾಬಿಟ್ಟೆ ಅಂತ ಏನೋ ಹೊಟ್ಟೆಲ್ಲಿ ಹಿಸಿ ಪಿಸಿ, ಜೊತೆಗೆ ಒಂಚೂರು ನಮ್ಮ ಅಮ್ಮನಿಗೂ ಮೂಡ್ ಸರಿ ಇಲ್ಲ, ನನಗೂ ಒಂದು ಸ್ವಲ್ಪ ಏನೋ ನಮ್ಮ ಅಂದರೆ ಅಕ್ಕಪಕ್ಕ ಸರಿ ಇಲ್ಲ, ನನಗೆ ಮೂಡ್ ಸರಿ ಇಲ್ಲವಲ್ಲ ಆ ಥರ. ನಾನು ಇವತ್ತು ರಾತ್ರಿ ಊಟ ಸ್ಕಿಪ್ಪು. ಹೊಡೆದಾಕ್ಬಿಡ್ತೀನಿ. ಏಕೆ? ಮರ್ಯಾದೆಯಿಂದ ಊಟ, ಒಂಚೂರು ಓಟ್ಸು ಒಂಚೂರು ಫ್ರೂಟ್ಸ್. ನಿಮ್ದು ಊಟ ಆಯ್ತಲ್ವಾ? ಮರ್ಯಾದೆಯಿಂದ ತಿನ್ನು. ಶುಗರ್ ಮಾತ್ರ ತೊಗೋಬೇಕಾಗಿತ್ತು, ತಿಂತಿಲ್ಲ. ಬೆಳಗ್ಗೆ ದೋಸೆ ಇತ್ತಲ್ಲ. ಅಮ್ಮ ಊಟ ಮಾಡಿದ್ರೆ ಒಳ್ಳೇದು ಕಣಮ್ಮ, ಆ ಥರ ಅವಾಗವಾಗ ಇರಬೇಕು, ಫಾಸ್ಟಿಂಗ್ ಇರಬೇಕು. ನೀನು ಹಂಗೆ ಇರೋ. ಸರಿ ಆಯಿತು ಆಯ್ತು ಆಯಿತು. ಸೊ ಹಿಂಗೆ ನೋಡಿ, ಹಿಂಗೆ ಹೋಗ್ತಾಳೆ, ಹಿಂಗೆ ಈ ಥರ ಹೋಗ್ತಾನೆ ಇರುತ್ತೆ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಅದು ಟೇಕ್ ಕೇರ್, ಬಾಯ್, ಲವ್ ಯು ಡಾರ್ಲಿಂಗ್ಸ್.